ಶ್ರೀರಾಮ್ ಸಮರ್ಥ. ಮುಕ್ಕಾಂ 1. ಸಾಧನೆಯ ಪ್ರಾರಂಭದಲ್ಲಿ ನಾನು ಹಾಗೂ ನನ್ನ ಜಗತ್ತು ಪೂರ್ಣ ಸತ್ಯವೆನಿಸುತ್ತದೆ. ಆದರೆ ಸದ್ಗುರು ಹಾಗೂ ಅವರಿಂದ ಪ್ರಾಪ್ತವಾದ ನಾಮು ಸತ್ಯ ಅನಿಸತೊಡಗುವುದು ಮೊದಲನೆಯ ಮುಕ್ಕಾಮು ಆಗಿರುತ್ತದೆ. ಇಲ್ಲಿ ಸಾಧಕನ ದೈನಂದಿನ ಜೀವನದಲ್ಲಿ ಸದ್ಗುರುಗಳಿಗೆ ಹಾಗೂ ನಾಮಸ್ಮರಣೆಗೆ ಸ್ಥಿರವಾದ ಸ್ಥಾನ ಪ್ರಾಪ್ತವಾಗುತ್ತದೆ. ಅದು ಜೀವನದ ನಿತ್ಯ ಘಟಕವಾಗಿ ಹೋಗುತ್ತದೆ. ಮುಕ್ಕಾಂ 2. ನಾಮಸ್ಮರಣೆಯ ಅಭ್ಯಾಸವು ದೃಢವಾಗತೊಡಗಿತೆಂದರೆ ನಾನು ಹಾಗೂ ನನ್ನ ಜಗತ್ತಿಗಿಂತಲೂ ಸದ್ಗುರುಗಳು ಹಾಗೂ ನಾಮ ಹೆಚ್ಚಿಗೆ ಸತ್ಯ ಹಾಗೂ ನಮ್ಮವುಗಳೆಂದು ಅನಿಸತೊಡಗುತ್ತದೆ. ನನ್ನ ದೇಹದ, ದುಡ್ಡು ದ್ರವ್ಯದ, ಸ್ವಜನ ಸಂಬಂಧಿಕರ, ಲೌಕಿಕದ ಬಗ್ಗೆ ನನ್ನ ಮನಸ್ಸಿನಲ್ಲಿರುವ ಸ್ಥಾನ ಭ್ರಷ್ಟವಾಗುತ್ತದೆ. ಅಲ್ಲಿ ಸದ್ಗುರು ಹಾಗೂ ನಾಮ ಆರೂಢವಾಗುತ್ತವೆ. ಸಂಪೂರ್ಣ ದೃಶ್ಯ ಪ್ರಪಂಚದ ಮೌಲ್ಯವೇ ಕಡಿಮೆಯಾಗುತ್ತದೆ. ನಾಮದಲ್ಲಿ ವ್ಯತ್ಯಯ ಉಂಟಾಯಿತೆಂದರೆ ಅಂತಃಕರಣವು ಅಸ್ವಸ್ಥವಾಗುತ್ತದೆ. ಮೃತ್ಯುವಿನ ಅರಿವು ಹೋಗುವುದಿಲ್ಲ. ಸಮಯವನ್ನು ವ್ಯರ್ಥ ಕಳೆಯುವುದು ಬೇಡವೆನಿಸುತ್ತದೆ. ಸಾಧನೆಯ ಬಗ್ಗೆ ತನ್ನದೇ ಆದ ಒಂದು ಘಟ್ಟ ಸಿದ್ಧವಾಗುತ್ತದೆ. ಅದರ ಸ್ಪಷ್ಟವಾದ ಪ್ರತಿಬಿಂಬವು ಆಚರಣೆಯಲ್ಲಿ ಕಂಡುಬರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.